ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಅಭೂತಪೂರ್ವವಾದ ಅಡುಗೆ ತೋರಿಸ್ತೀನಿ. ಖಂಡಿತ. ಅಂದ್ರೆ ಸಾಂಪ್ರದಾಯಿಕ ಕಾಲದಿಂದ ಬಂದಿರತಕ್ಕಂಥದ್ದು. ಇದು ಯಾವಾಗ ಶುರುವಾಯಿತು ಅಂತ ನಮ್ಗೇನು ಗೊತ್ತಿಲ್ಲ. ಯಾಕೆಂದ್ರೆ ತಿರುಪತಿಯ ವೈಭವ ಯಾವಾಗ ಶುರುವಾಯಿತೋ ಅವತ್ತು ಇದು ಬಂದಿದೆ. ತಿರುಪತಿ ಶ್ರೀನಿವಾಸರು ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ಇಡೀ ಬ್ರಹ್ಮಾಂಡದಲ್ಲಿ ತಿರುಪತಿಯ ಶ್ರೀನಿವಾಸರಿಗೆ ಸಮಾನವಾದ ದೈವ ಮತ್ತೊಂದಿಲ್ಲ. ಹಾಗಾಗಿ ತಿರುಪತಿಯ ಶ್ರೀನಿವಾಸರಿಗೆ ನೈವೇದ್ಯ ಆಗತಕ್ಕಂಥ ಒಂದು ವಡೆ. ತಿರುಪತಿ ಗರಗ್ವಡೆ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: ಕಪ್ಪು ಉದ್ದಿನಕಾಳು ಸಿಪ್ಪೆ ಸಮೇತ ನೆನೆಸಿರುವುದು, ಬಿಳಿ ಎಳ್ಳು, ಇಂಗು, ಅಕ್ಕಿ ಹಿಟ್ಟು, ಕರಿಬೇವು, ಜೀರಿಗೆ ಮತ್ತು ಮೆಣಸಿನ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆ ಹಾಗೂ ಕರಿಯಲು ಎಣ್ಣೆ. ಇಲ್ಲಿ ಉದ್ದಿನಕಾಳನ್ನ ನಾವು 8 ರಿಂದ 10 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀವಿ. ಬರೀ ಉದ್ದಿನಕಾಳಾದ್ರೆ 2.5 ರಿಂದ 3 ಗಂಟೆ ಕಾಲ ನೆನೆಸಿದ್ರೆ ಸಾಕು. ಈ ಸಿಪ್ಪೆ ಇರುತ್ತಲ್ಲ, ಹಾಗಾಗಿ ಇದನ್ನ ಜಾಸ್ತಿ ಹೊತ್ತು ನೆನೆಸ್ಬೇಕು. 8 ರಿಂದ 10 ಗಂಟೆಗಳ. ಈಗ ನೆನೆಸಿಟ್ಕೊಂಡಿದ್ವಿ. ಒಂದು ಮಿಕ್ಸಿ ಜಾರ್ ತಗೋ. ಉದ್ದಿನಕಾಳು ಹಾಕ್ತಾನೆ, ಎಲ್ಲ ಒಟ್ಟಿಗೆ ಹಾಕೊಂಡಿರ್ತೀನಿ. ಎಲ್ಲ ಹಾಕು. ಇಲ್ಲಿ ಉದ್ದಿನಕಾಳನ್ನ ಜಾರ್ಗೆ ಹಾಕೊಂಡಿದ್ದೀವಿ, ಮಿಕ್ಸಿ ಜಾರ್ಗೆ. ಇದಕ್ಕೆ ತರಿತರಿಯಾಗಿ ನೀರು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ನೀರು ಹಾಕಿದೀಯ. ಅದನ್ನ ರಫ್ ಆಗಿ ಉಪ್ಕೊಂಡು, ರೈಸ್ ಹಾಕ್ಬಾರ್ದು, ಉದ್ದಿನ ವಡೆ ತರ. ಕಂದ ಈಗ ತಿರುಪತಿ ವಡೆಗೆ ರುಬ್ಬಾಗಿದೆ, ರಫ್ ಆಗಿ ರುಬ್ಬಿದೀಯ. ಆ ತರ ಇದು ಉದ್ದಿನ ವಡೆ ತರ ನೈಸ್ ಆಗಿ ರುಬ್ಬಾರ್ದು. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಇದೆಷ್ಟಿದೆ ನೋಡ್ಕೊ. ಅಕ್ಕಿ ಹಿಟ್ಟು ಹಾಕ್ಕೋತೀವಿ, ಅದಕ್ಕೆ ತಕ್ಕಂತೆ ಹಾಕು. ಇನ್ನೊಂಚೂರು ಹಾಕ್ಬೋದು. ಓಕೆ. ಈ ಎಳ್ಳು ಆಪ್ಷನಲ್. ನಾನು ಒಂಚೂರು ರುಚಿ ಬರಲಿ ಅಂತ ಹಾಕ್ತಾ ಇದ್ದೀನಿ. ತಿರುಪತಿ ಒಳಗೆ ಹಾಕ್ತಾರೋ ಹಾಕಲ್ವೋ ನನಗೆ ಗೊತ್ತಿಲ್ಲ, ಆಯ್ತಾ? ಆದ್ರಿಂದ ಭಕ್ತಾದಿಗಳೇ, ತಿರುಪತಿಯ ಒಡೆಗೆ ತಿಂದ ಭಕ್ತಾದಿಗಳು ಕ್ಷಮಿಸ್ಬೇಕು. ಸ್ವಲ್ಪ ಎಳ್ಳು ಹಾಕ್ಬಿಡ್ತಂದ ಅಷ್ಟು. ಬಾಯಿ ಸಿಕ್ಕಲಿ, ರುಚಿಯಾಗಿರ್ಲಿ ಅಂತ ನಾವು ಹಾಕ್ತಾ ಇರೋದು. ಓಕೆ, ಹಾಕ್ಬಿಡ್ತಂದ ಅಷ್ಟು. ಇಲ್ಲಿ 1.5 ರಿಂದ 2 ಸ್ಪೂನಷ್ಟು ಎಳ್ಳು ತಗೊಂಡು ಎತ್ತಿಟ್ಟು. ಇಂಗು ರುಚಿಗೆ ತಕ್ಕಷ್ಟು ಇಂಗು. ಸ್ವಲ್ಪ ತಿರುಪತಿ ಒಡೆಯಲ್ಲಿ ಇಂಗು ಜಾಸ್ತಿ. ಓಕೆ, ಸಾಕು ಸಾಕು. ಜೀರಿಗೆ, ಮೆಣಸಿನ ಪುಡಿ ಸ್ವಲ್ಪ ಖಾರವಾಗೇ ಇರುತ್ತೆ. ನೀನು ತಿಂದು ನೋಡಿದ್ದೀಯಲ್ಲ. ಕರಿಬೇವಿನ ಸೊಪ್ಪು ಸ್ವಲ್ಪ. ಕರಿಬೇವಿನ ಸೊಪ್ಪು ಆಪ್ಷನಲ್, ಹಾಕಿದ್ರೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು. ಅಕ್ಕಿ ಹಿಟ್ಟು ಕಂದ. ಓಕೆ. 1 ಚಮಚ, 2 ಚಮಚ, 3 ಚಮಚ ಸಾಕು. ಈ ಕೈಯ ಕಲ್ಸ್ಕೊಂಡ್ಬಿಡ್ತಂತ ಕ್ಲೀನಾಗಿ. ಈ ಎಳ್ಳು ಆಪ್ಷನಲ್. ಎಳ್ಳು ಹಾಕಿದ್ರಿ ಅಂತ ಕೆಲವರು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದೀವಿ ನಾವು ಈಗ್ಲೇನೆ. ಎಳ್ಳು ಆಪ್ಷನಲ್, ರುಚಿ ಬರ್ಲಿ ಅಂತ ನಾವು ಹಾಕ್ತಾ ಇದೀವಿ. ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡಿದೀಯ, ಸ್ವಲ್ಪ ಥಿಕ್ನೆಸ್ ಬರ್ಲಿ ಅಂತ. ತುಂಬಾ ಅಕ್ಕಿ ಹಿಟ್ಟು ಹಾಕ್ಬಾರ್ದು, ಮೂಲ ಇಲ್ಲಿ ಉದ್ದಿನ ಕಾಳೇನೆ, ಅದು ಕಪ್ಪು ಉದ್ದಿನ ಕಾಳು. ಈಗ ಎಲ್ಲ ಮಿಕ್ಸ್ ಆಗಿದೆ. ತಿರುಪತಿ ಗರಗುಡೆಗೆ ಬೇಕಾದಂತ ಸಾಮಗ್ರಿಗಳನ್ನ ಹಾಕಿ ಎಲ್ಲ ರುಬ್ಬಿ ನಾವು ಕಲಸಿಟ್ಕೊಂಡಿದೀವಿ. ಈಗ ಒಂಚೂರು ಎಣ್ಣೆ ಹಾಕೊಳ್ಳೋದು. ಬಾಳೆ ಎಲೆಗೆ ಅಥವಾ ಪ್ಲಾಸ್ಟಿಕ್ ಕವರ್ ಬೇಕಾದ್ರೆ ನಾವು ಸಾಂಪ್ರದಾಯಿಕವಾಗಿ ಮಾಡ್ತಾ ಇರೋದ್ರಿಂದ ಬಾಳೆ ಎಲೆ ಬೇಡ ಅಂತ ನನ್ನ ಅಭಿಪ್ರಾಯ. ದಪ್ಪಕ್ಕೂ ಅಲ್ಲ, ಆ ರೀತಿ ಮಧ್ಯದಲ್ಲಿ ಒಂದು ತೂಕ ಮಾಡೋದು. ಎಣ್ಣೆ ಕಾದಿದ್ಯಾ? ಎಣ್ಣೆ ಕಾಯಿ ಅಷ್ಟೇ. ನಾವು ಇನ್ನೊಂದೆರಡನ್ನ ತೊಟ್ಕೊಳ್ಳೋಣ.
ಸದ್ಯ ಕೆಂಪು ಶುರು ಆಯ್ತಾ? ಈಗ ಎಣ್ಣೆ ಕಾಗಿದೆ, ಬಿಡೋಣ. ಗರಗೊಡೆ ಸೇರಿಸಿ, ಗರಗೊಡೆ ಅದಾಗದೇ ಮೇಲಕ್ಕೆ ಬರೋವರೆಗೂ ಏನು ಟಚ್ ಮುಟ್ಲೇಬಾರ್ದು. ಯಾವುದೇ ತಿಂಡಿಗಾಗ್ಲಿ ಅದಾಗದೇ ಮೇಲಕ್ಕೆ ಬರೋವರೆಗೂ ನಾವು ಮುಟ್ಟಬಾರ್ದು. ಈಗ ಎಣ್ಣೆ ಸವರ್ಕೊಂಡು ಬಿಡಬೇಕು. ನೀರು ಸವರ್ಕೊಂಡ್ರು ಆಗುತ್ತೆ. ನೀರು ಬಿಸಿ ಎಣ್ಣೆ ಇರೋದ್ರಿಂದ ಹೌದು, ಎಣ್ಣೆನೇ ಬೆಟರ್ ಅಲ್ವಾ? ಎಣ್ಣೆನೇ ಬೆಟರ್. ತೀರಾ ತೆಳವೂ ಆಗ್ಬೋದು ಗರ್ಗೊಡೆ, ತೀರಾ ದಪ್ಪನೂ ಆಗ್ಬೋದು. ಅನ್ನ ಈಗ ಆಗಿದೆ, ಎತ್ತು ಬಿಡುತ್ತಲ್ಲ. ಅದೆಲ್ಲ ಆಗಿದೆ, ಇದು ಆಗಿದೆ, ಎತ್ತು ಬಿಡುತ್ತಲ್ಲ. ಈ ತರ ಕಣಿ ಸೌಂಡ್ ಬಂದ್ರೆ ಆಗಿದೆ. ಬಂಧುಗಳೇ, ತಿರುಪತಿ ಗರಗೊಡೆ ಹೇಗಾಗಿದೆ ಅಂತ ಈಗೆಲ್ಲ ನೋಡಿದೆ, ಹೇಗೆ ಕರೆದಿದ್ದೀವಿ ಅಂತ ನೋಡಿದೆ. ಇವತ್ತಿನ ವಿಶೇಷ ಅತಿಥಿಗಳು ವೇದಮೂರ್ತಿ ಅಂತ. ಇವ್ರು ಹೇಗೋ ಅಚಾನಕ್ಕಾಗಿ ನಮಗೆ ಪರಿಚಯ ಆದರು. ಅವತ್ತಿಂದ ನಮ್ಮ ಅವರ ಬಾಂಧವ್ಯ ಬೆಳೀತು. ಗರಗೊಡೆ ರೆಡಿಯಾಗಿದೆ, ಮಗಳು ಎಲ್ಲಾದರೂ ಜೋಡಿಸ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಆತ್ಮೀಯರಾದಂಥ ವೇದಮೂರ್ತಿಯವರಿಗೆ ಇವತ್ತಿನ ತಿರುಪತಿ ಗರಗೊಡೆ ಹೇಗಿದೆ ಅಂತ ಅವ್ರ ರುಚಿ ನೋಡಿ ಹೇಳಲಿ. ಆಮೇಲೆ ನಮ್ಮ ಅವರ ಬಾಂಧವ್ಯ ಹೇಗಿದೆ ಅಂತ ಅವ್ರ ಬಾಯಿಲೇ ಕೇಳ. ನಮಸ್ಕಾರ ವೇದಮೂರ್ತಿಗಳೇ, ಬನ್ನಿ ದಯವಿಟ್ಟು. ಪ್ಲೀಸ್ ಕಮ್. ಮೋಸ್ಟ್ ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮಧ್ಯಕ್ಕೆ ಬಂದ್ಬಿಡಿ ಕೊಡಕಂದ. ನಮ್ಮ ವೇದಮೂರ್ತಿಯವ್ರು ಹೇಗಿದೆ, ಏನು ನಮ್ಮ ಅವರ ಬಾಂಧವ್ಯ ಹೇಗೆ ಪ್ರಾರಂಭ ಆಯಿತು ಎಲ್ಲ ರುಚಿ ನೋಡ್ಬಿಟ್ಟು ಹೇಳಿ. ತಿರುಪತಿ ವಡೆ ಅಂದ್ರೆ ಆಕ್ಚುಲಿ ಇದನ್ನ ಹಳ್ಳಿಗಳ ಕಡೆ ಮುಂಚೆ ಏನ್ ಹೇಳ್ತಾರೆ, ಇದರ ಹೋಲ್ ಮಾಡಿದ್ರೆ ತೂತೊಡೆ ಅಂತಾನು ಕರೀತಾರೆ ಹಳ್ಳಿಗಳು. ಆದ್ರೆ ತಿರುಪತಿನಲ್ಲೇ ಮಾಡೋದು ಈ ವಡೆ. ಅದನ್ನ ನೋಡ್ಕೊಂಡು ಹಳ್ಳಿ ಕಡೆ ಪ್ರಾರಂಭ ಆಗಿದೆ. ಯಾಕೆಂದ್ರೆ ತಿರುಪತಿಗೆ ತನ್ನದೇ ಆದಂತ ಅತ್ಯಂತ ಪುರಾತನವಾದ ಇತಿಹಾಸ ಇದೆ. ಅದನ್ನ ರುಚಿ ನೋಡ್ಬಿಟ್ಟು ಹೇಳಿದೆ. ಗರಿಯ ಇದೆಯಾ ಏನು? ತುಂಬಾ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಅದರಲ್ಲೂ ಸ್ಪೆಷಲ್ ನೀವು ಇಂಗ್ರೀಡಿಯೆಂಟ್ಸ್ ತುಂಬಾ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ ಅನ್ಸುತ್ತೆ. ಎಳ್ಳು ಹಾಕಿದ್ದೀರಾ, ಜೀರಿಗೆ, ಮೆಣಸು. ತುಂಬಾ ಒಳ್ಳೇದಿದೆ. ಹೆಂಗೆ ಅಂದ್ರೆ ಇದು ಲೈಕ್ ಟೇಸ್ಟೂ ಸಿಗ್ಬೇಕು ಮತ್ತೆ ಆರೋಗ್ಯಕ್ಕೂ ಪೂರ್ವಕವಾಗಿರ್ಬೇಕು. ಮತ್ತೆ ಈಗ ನಾನು ಒಂದು ಎಕ್ಸ್ಟ್ರಾ ಈಗ ಟೇಸ್ಟ್ ಚೆನ್ನಾಗಿದೆ ಅಂತ ಎಕ್ಸ್ಟ್ರಾ ತಿಂದ್ರು ನನಗೆ ಏನೋ ಅನ್ಸ್ಬಾರದು, ಅದರಿಂದ ಬೇರೆ ರೀತಿ ಆಗ್ಬಾರ್ದು. ಸೊ ತುಂಬಾ ಚೆನ್ನಾಗಿ ಬೆನಿಫಿಟ್ಸ್ ಆಗ್ಬೇಕೆ ಹೊರತು ಈ ತಿಂದಿದ್ರಿಂದ ಯಾವುದೋ ಕರ್ ತಿಂದಿದ್ರಿಂದ ಅನ್ಹೆಲ್ತಿ ಬೆನಿಫಿಟ್ಸ್ ಆಗ್ಬಾರ್ದು. ಯಾಕಂದ್ರೆ ಈಗ ಎಲ್ಲ ಟೇಸ್ಟ್ ಇಂದ ಬಿದ್ದಿರೋದ್ರಿಂದ ನಾವು ಈ ತರ ಹೆಲ್ದಿ ಫುಡ್ಸ್ ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ಎರಡು ಎಕ್ಸ್ಟ್ರಾ ತಿಂದ್ರು ಏನೂ ಆಗಲ್ಲ. ಇದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನನಗೆ ಭಾರಿ ಇಷ್ಟ ಆಯ್ತಿದ್ದು. ನನಗೆ ಇನ್ನೊಂದು ಖುಷಿ ಆಗಿದ್ದೆ ಏನಂದ್ರೆ ಈ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಉಪಯೋಗಿಸಲ್ಲ. ನಾವು ಆಲ್ಮೋಸ್ಟ್ ಒಂದು 8-9 ತಿಂಗಳಾಯ್ತು ನಾವು ಈರುಳ್ಳಿ ಬೆಳ್ಳುಳ್ಳಿ ಮನೇಲಿ ತರ್ತಾನೆ ಇಲ್ಲ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅದು ಕೆಲವೊಂದು ಸೈಂಟಿಫಿಕ್ ರೀಸನ್ಸ್ ಇದೆ. ನಾನು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್.
ಮತ್ತೆ ಮೂಲತಃ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರು ಹೌದು ಹೌದು ತಿನ್ನೋರು. ಬಟ್ ಈಗ ಒಂದು 8-9 ತಿಂಗಳಿಂದ ನಾವು ಕೆಲವೊಂದು ಚೇಂಜಸ್ಗಳಿಗೆ ಅಡಾಪ್ಟ್ ಆಗ್ಬೇಕಲ್ವಾ. ಸೊ ಟೈಮ್ ಚೇಂಜ್ ಕೇಳಿದಾಗ ನಾವು ಚೇಂಜ್ಗೆ ಬದಲಾದಾಗ ಸೊ ತುಂಬಾ ಬೆನಿಫಿಟ್ಸ್ ಅಂತೂ ನಮ್ಗೆ ಸಿಕ್ಕಿದೆ. ಅದು ಯೂಸ್ ಮಾಡಿದಾಗ ಆದಷ್ಟು ಈಗ ಒಂದೊಂದ್ಸಲಿ ಬಿಟ್ಬಿಡಕ್ಕೂ ಆಗಲ್ಲ. ಮನೇಲಿ ಕಡಿಮೆ ಮಾಡಿದೀವಿ ಉಪಯೋಗಿಸೋದು. ತುಂಬಾ ಚೆನ್ನಾಗಿದೆ. ತಿರುಪತಿ ಹೋಳಿ ಒಂದು ಸಾಂಪ್ರದಾಯಿಕವಾದ ತಿರುಪತಿ ಹೋಳಿ ಇಷ್ಟ ಆಗಿದೆ. ಅದನ್ನ ಖಾಲಿ ಮಾಡಬೇಕು. ಇನ್ನೊಂದು 2 ಹಾಕಿ ಕೊಡ್ಕಂತ ಮನೆಯವ್ರಿಗೂ ತಗೊಂಡೋಗಿ ಕೊಡ್ಲಿ. ಇಷ್ಟ ಆಯ್ತಾ? ಇನ್ನು ನಿಮ್ ಚಾನೆಲ್ ನಾವು ಆಕ್ಚುಲಿ ಫಾಲೋ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ನಾನು ಬ್ಯಾಚುಲರ್ ಇದ್ದಾಗಲೂ ನಿಮ್ದು ನೋಡ್ತಾ ಇದ್ದೆ ವಿಡಿಯೋಸ್. ಆಮೇಲೆ ಈಗ ನಾನು ಆಫೀಸಲ್ಲಿ ಒಂದ್ಸಲ ಯಾವಾಗಲೂ ಹಂಗೆ ಮಾತಾಡ್ಬೇಕಾದ್ರೆ ಯಾರೋ ನಮ್ಮ ಕೊಲಿಗೊಬ್ರು ಹೇಳಿದ್ರು, ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲೇನೆ ಜಿ ಕನ್ನಡದಲ್ಲ ಬರ್ತಾರೆ ಅವ್ರು ಇದಾರೆ, ನಿಮ್ಗೆ ಗೊತ್ತಾ ಅಂತ. ನಂಗೆ ಗೊತ್ತಿರ್ಲಿಲ್ಲ. ಹೌದಾ, ನಮ್ಮ ಅಪಾರ್ಟ್ಮೆಂಟ್ ಇಷ್ಟು ದೊಡ್ಡ ಜನಗಳೆಲ್ಲ ಇದಾರಲ್ಲ ಅಂತ ಅನ್ಬಿಟ್ಟು ಅವಾಗ ಯಾವ ದೊಡ್ಡ ಜನನೂ ಅಲ್ಲ, ಅಡಿಗೆ ಕಾರ್ಯಕ್ರಮ ಅಂತ ಅನ್ನೋದು ತೋರಿಸೋದು. ಆಮೇಲೆ ಇಲ್ಲಿ ಬಂದಾಗ ಇಲ್ಲಿ ನೀವು ಪರಿಚಯ ಆದ್ಮೇಲೆ ಗೊತ್ತಾಯ್ತೇನೋ ಅಂತ ನಮ್ಗೆ ಖುಷಿ, ಗುಡ್ ಫೀಲ್. ಅದು ಹಂಗೆ ಅಂದ್ರೆ ಫೀಲ್ ಗುಡ್ ಅಂತ ಹೇಳ್ತಾರಲ್ಲ ಅದು. ಯಾಕೆ ನಾವು ಒಬ್ಬ ವ್ಯಕ್ತಿನ ಹತ್ರದಿಂದ ನೋಡಿದಾಗ್ಲೇ ನಿಮ್ಮನ್ನ ನೋಡಿದಾಗ್ಲೂ ಫೆಲ್ಟ್ ಗುಡ್ ಫೆಲ್ಟ್ ಗುಡ್ ಫೀಲ್ ಗುಡ್ ಫೆಲ್ಟ್ ಗುಡ್. ನೀವೇನೋ ಇದು ಮಾಡ್ತಾ ಇರೋದು ಒಂಥರ ಯಾವ ತರ ಕೆಲಸ ನಿಮ್ಮ ನೋಡಿ ಯಾರು ಮಾಡ್ಕೊಂತಿಂದ ಅವ್ರು ಖುಷಿ ಪಟ್ರೆ ನೀವೇ ಮಾಡಿ ಬಡಿಸ್ದಂಗ್ ಲೆಕ್ಕ. ಇವತ್ತಿನ ವರ್ಚುವಲ್ ಯುಗದಲ್ಲಿ ಹಿಂದೆ ಬೇರೆ ತರ ಇತ್ತು, ಇವಾಗ ಹಂಗಿಲ್ಲ. ಈಗ ಟಿವಿನೇ ಟೆಲಿಪತಿ ತರ. ಎಲ್ಲೋ ನಡೀತಿರೋದ್ ಇಲ್ಲಿ ಕುತ್ಕೊಂಡು ನಾನು ನೋಡಿ ಮಾಡ್ಬಿಡ್ಬೋದು. ಅಂದ್ರೆ ಇದೊಂದ್ ರೀತಿ ನೀವು ಈ ಮಹಾಭಾರತದಲ್ಲಿ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿದಾರೆ ನೋಡಿ, ಯುದ್ಧ ಸಮಯದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅಡಿಗೆ ಮಾಡ್ತಾ ಇದ್ದವರು ಉಡುಪಿಯವರು ಮೂಲತಃ. ಹಂಗೆ ನೀವೊಂದು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ ನಿಮ್ಗೆ. ಸೊ ಇದನ್ನ ತಗೊಂಡೋಗಿ ಮನೆಗೆ ಇನ್ನೊಂದು ಒಡೆ ಕೊಡ್ಕಂದ ಮನೆಯವ್ರಿಗೆ, ನಿಮ್ಮ ಮಾವನವ್ರಿಗೆ, ಮಕ್ಕಳಿಗೆ ಕೊಡಿ. ಇದು ಖಾರ ಇಲ್ಲ, ಅತಿಯಾಗಿ ಖಾರ ಕಮ್ಮಿನೇ ಇದ್ರೆ ಒಳ್ಳೇದು. ಮೀಡಿಯಂ ಇರ್ಬೇಕು. ಯಾವ್ದಾದ್ರು ಮನುಷ್ಯಂಗೆ ಎಲ್ಲ ಮಾಡರೇಟ್ ಆಗಿರ್ಬೇಕು. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮಾಡರೇಟ್ ಆಗಿರ್ಬೇಕು. ಇಷ್ಟ ಆಯ್ತಾ ನಿಮ್ಗೆ? ತುಂಬಾ ಚೆನ್ನಾಗಿದೆ, ಆರೋಗ್ಯವಾಗಿ. ಮತ್ತೆ ಮಕ್ಳು ಕೂಡ ತಿನ್ಬೋದು. ಏನಂದ್ರೆ ಮಕ್ಳುಗಳಿಗೆ ತಿನ್ಸ್ಬಾರ್ದು ಆಯಿಲ್ ಆ ತರ ಎಲ್ಲ ಸ್ವಲ್ಪ ಈಗ ರಿಸ್ಟ್ರಿಕ್ಷನ್ಸ್ ಜಾಸ್ತಿ. ಬಟ್ ನನ್ಗೇನು ನೋಡಿ ಇದು ಆಯಿಲ್ ಏನು ಅಂತ ಅನ್ನಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿ ಆಕ್ಚುಲಿ ನನಗೆ ಸ್ಪೆಷಲಿ ಇಷ್ಟ ಆಯ್ತಿದೆ. ಯಾಕೆ ಅಂದ್ರೆ ನಾನು ಮಾಡರೇಟ್ ಆಯಿಲ್ ಯೂಸ್, ನಮ್ಮ ಮನೇಲಿ ನಾವು ಯೂಸ್ ಮಾಡೋದು ಅಷ್ಟೇ ಆರ್ಗ್ಯಾನಿಕ್ ಆಯಿಲ್. ಸೊ ನಾನು ನಿಮ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಒಳ್ಳೇದಾಗ್ಲಿ, ನಿಮ್ಮಿಬ್ರಿಗೂ ಒಳ್ಳೆ ಸಕ್ಸಸ್ ಸಿಗ್ಲಿ. ಥ್ಯಾಂಕ್ ಯು. ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಇದನ್ನ ತಿನ್ನೋಡಿ. ಹಾಗೆ ಇವತ್ತು ಬೆಳಗ್ಗೆಯಿಂದ ನಾವು ಶೂಟ್ ಮಾಡಿರೋ ಎಲ್ಲ ಅಡುಗೆಗಳನ್ನ ರುಚಿ ನೋಡಿ ನಿಮ್ಮ ಅಭಿಪ್ರಾಯದಿಂದ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಬ್ರದರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಮಾಡಿರುವಂತಹ ಈ ಸಾಂಪ್ರದಾಯಿಕ ತಿರುಪತಿ ಅಡಿಗೆ, ತಿರುಪತಿ ಗರಗ್ ವಡೆ, ಖಂಡಿತ ನಾವು ಇದರಲ್ಲಿ ಎಳ್ಳನ್ನು ಹಾಕಿದೀವಿ. ನಮ್ಗೆ ನಿಜವಾಗ್ಲೂ ಪರ್ಸನಲ್ ಆಗಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಳ್ಳನ್ನು ಉಪಯೋಗಿಸ್ತಾರ ಇಲ್ವಾ ತಿರುಪತಿ ವಡೆ ಪ್ರಸಾದದಲ್ಲಿ ಅಂತ. ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮನ್ನ ಕ್ಷಮಿಸಿ. ಇದು ಎಳ್ಳು ಹಾಕಿರೋ ಉದ್ದೇಶ ಏನಂದ್ರೆ ಈ ಬೇಸಿಗೆ ಕಾಲಕ್ಕೆ ಎಳ್ಳು ಒಂದು ಪೂರಕ, ಆರೋಗ್ಯ ದೃಷ್ಟಿಯಿಂದ ಪೂರಕ. ಹಾಗಾಗಿ ಎಳ್ಳೆಯನ್ನು ಉಪಯೋಗಿಸಿದ್ವಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾವು ಭಾವಿಸಿದೀವಿ. ಈ ತಿರುಪತಿ ಗರಗ್ ವಡೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಮಾಮಾಸ್ ಕೈ ರುಚಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದರಿಂದ ಎಲ್ಲ ಹೊಸ ರೀತಿಯ ಅಡಿಗೆಗಳು, ವಿಡಿಯೋಗಳು ನಿಮ್ಮನ್ನ ತಲುಪತ್ತೆ. ನೀವು ಅದನ್ನ ಮಾಡಿ ರುಚಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಡಿ. ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ಹಾಗೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಜೊತೆಗೆ ನೀ ಧನ್ಯವಾದಗಳು ಹೇಳ್ಬಿಟ್ಟು. ಹೌದು, ಇದು ಇವತ್ತಿನ 6ನೇ ವಿಡಿಯೋ. ಹೌದು, ಈ 6ನೇ ವಿಡಿಯೋ ಮಾಡೋ ಹೊತ್ತಿಗೆ ನೀರು ಪೂರ್ತಿ ಸುಸ್ತಾಗಿರ್ತೀವಿ. ನಾನು ನಿಮ್ಮ ಅಪ್ಪನ ವಯಸ್ಸು, ಹಾಗಾಗಿ ನಾನು ಪೂರ್ತಿ ಸುಸ್ತಾಗಿ ಹೋಗಿರ್ತೀನಿ. ಜನರಿಗೆ, ವೀಕ್ಷಕ ಬಂಧುಗಳು ಗೊತ್ತಾಗಿರುತ್ತೆ ನಮ್ಮ ಅವತಾರ ನೋಡೇನೆ ಇವರು ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ, ಇನ್ಆಕ್ಟಿವ್ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಈ ಅಡುಗೆನ ಮುಗಿಸೋದ್ರ ಜೊತೆಗೆ ನಮ್ಮ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಹೇಳ್ತಾ ಇದ್ದೀವಿ. ದಯಮಾಡಿ ಬಂಧುಗಳೇ, ನಾವು ಒಂದು ದಿವಸ ಅಡುಗೆ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಇದೆ. ನೀವು ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.